ಸರ್ ಇದು ಮ್ಯಾಜಿಕ್ ವ್ಯಾಂಡ್ ಇದ್ದಂಗಿದೆ ಸರ್, ಆ ಸ್ಥಾನ ಮ್ಯಾಜಿಕ್ ವ್ಯಾಂಡ್ ಇದ್ದಂಗಿದೆ ಸರ್. ಏನು ಸ್ಟಿಕ್ ಮ್ಯಾಜಿಷಿಯನ್ ಮಾಡ್ತಾನಲ್ಲ ಸರ್, ಆ ಕಡ್ಡಿ ಇವನು ಶಿವಕುಮಾರ್ ಅವ್ರದ್ದು ಬ್ಯಾಂಡು ಬೇಡ ಅವ್ರಿಗೆ, ಅದು ಬೇರೆ ರೇಂಜ್. ಮ್ಯಾಜಿಕ್ ಸ್ಟಿಕ್ ಅವ್ರದ್ದು ಇನ್ನೊಂದು ರೇಂಜ್, ಅದು ಅನುಭವ ಜಾಸ್ತಿ ಇದೆ, ನಮ್ಮ ರೇಂಜಲ್ಲಿ ಇಲ್ಲ ಸರ್. ಸೊ ನನ್ಗೂ ಈ ಸರ್ಕಾರದ ಇಷ್ಟು ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ ಸರ್. ಯಾವ ರೀತಿ ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕೆ ಸರ್ಕಾರದಲ್ಲಿ ದಿನೇಶ್ ಅವರೇ, ನಿಮ್ನೇನು ನಾವು ತೆಗೊಳ್ಬೇಕು ಅನ್ನೋಂಥದ್ದು ಏನಿಲ್ಲ. ನನಗೇನು ಸರ್ಕಾರದಲ್ಲಿ ಯಾಕೆಂದ್ರೆ ಆ ಬಾಣತಿಯರ್ ಸಾವಾಗಿದ್ದು ನಿಜಕ್ಕೂ ನಮಗೆ ಕಳ್ಕಿತ್ಕೊಂಡ್ ಬರ್ತಿತ್ತು ಸರ್. ಸತ್ಯ ಹೇಳ್ತಾ ಇದ್ದೀನಿ, ಇಟ್ ವಾಸ್ ಅವರ್ ಡ್ಯೂಟಿ ಎಕ್ಸ್ಪ್ರೆಸ್. ಜವಾಬ್ದಾರಿಯಿಂದ ನಾವು ಹಿಂದೆ ಸರಿದಂತ ಆಗುತ್ತೆ. ನಮ್ಗೆ ಆತ್ಮಸಾಕ್ಷಿ ಇಟ್ಕೊಂಡು ನಾವು ಹೋಗಿ ನಿದ್ದೆ ಮಾಡಕ್ಕಾಗಲ್ಲ ಸರ್. ಸತ್ಯ ಹೇಳ್ತಾ ಇದ್ದೀನಿ, ಇದ್ದೀರ ಹಿಂಗ ಆಗ್ತಿರ್ಲಿಲ್ಲ ಸರ್. ಇವರೊಬ್ಬರಿಗೆ ಮಾತ್ರ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ರಿಗೂ ಇದೆ. ಅದೆಲ್ಲೂ ತೋರ್ಲೇ ಇಲ್ಲ ಸರ್. ನಾವೇ ತನಿಖೆ ಮಾಡಿಸಿದೇವಿ ಸರ್, ಎಲ್ಲೂ ತೋರ್ಲಿಲ್ಲ ಸರ್. ಎಲ್ಲಿ ಹೋಗ್ಲಿಲ್ಲ ಸರ್, ನಿಮ್ ಕೆಲಸದಲ್ಲಿ ಬರ್ಲಿಲ್ಲ ಸರ್. ಆಯ್ತು, ಮಾಡಿದೀವಿ. ನಿಮ್ಮಲ್ಲಿ ಚಾಮರಾಜನಗರದಲ್ಲಿ ಮಕ್ಳು ಸತ್ತೋದ್ರಲ್ಲ, ಅವಾಗ ಏನ್ರಿ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ನೀವು ಅವತ್ತು? ಒಂದ್ ಪ್ರಶ್ನೆ ಮಾಡಿದ್ರು ಸರ್ಕಾರಕ್ಕೆ. ಆಕ್ಸಿಜನ್ ಇಂದ ಅವರು ಎಂತ ದೊಡ್ಡ ಫೇಲಿಯರ್ ಅದು. ಒಂದಾದ ದಿವಸ ನೀವು ಮಾತಾಡಿದ್ರ ಅದ್ರ ಬಗ್ಗೆ? ನಾವು ಬಹಳ ನೋವಾಗ್ತಾ ಇದೆ. ಅವತ್ತು ನಿಮ್ಗೆ ಸರ್ಕಾರ ಅಶ್ವತ್ಥನಾರಾಯಣವರೇ, ನಾಟಕ ಬೇಡ. ನಿಜವಾಗ್ಲೂ ನೀವು ಮನುಷ್ಯತ್ವ ಇದ್ದಿದ್ರೆ ಬರೀ ಡ್ರಾಮಾ ಮಾಡ್ತಕ್ಕಂತ ಒಂದು ಶಾಸಕರಾಗಬೇಡಿ. ಹೇಳಿ, ನಿಮ್ ಫಾರ್ಮುಲಾನೇ ವರ್ಕ್ ಆಗುತ್ತೆ ಅನ್ಸುತ್ತೆ ಡೆಪ್ಟಿ ಸಿಎಂ ಅವರೇ. ನಿಮ್ ಫಾರ್ಮುಲಾನೇ ಸರಿ ಇದೆ ಅನ್ಸುತ್ತೆ. ಯಾಕೋ ನಮ್ ಒರಿಜಿನಲ್ ಅಲ್ವಾ? ನಿಮ್ಗೆ ಹಾರ್ಟ್ ಇದೆಯಾ? ಈಗ ಸಮಯ ಆಯ್ತು, ನಮ್ಮ ಆರೋಗ್ಯ ಸಚಿವರಿಗೆ ನಾಟಕನ ಇದು ಆಯ್ತು. ಇವ್ರಿಗಂತೂ ನಾಟಕ ಮಾಡಿ ಏನಾರ ಆಗ್ಲಿ ದೇಶ ನಿದ್ದೆ ಮಾಡ್ತಾರೆ. ಇಲ್ಲಿ ಜವಾಬ್ದಾರಿತ್ವದವ್ರು ಯಾರು ಈ ಆರೋಗ್ಯ ಸಚಿವರಾಗಿರೋರು ಈ ಪರಿಸ್ಥಿತಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.